ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಉತ್ತಮ ಮಳೆ, ಮುಕ್ಕಾಲು ಭಾಗ ಭರ್ತಿಯಾದ ತುಂಗಭದ್ರಾ ಜಲಾಶಯ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯ. ಸದ್ಯ ಜಲಾಶಯದಲ್ಲಿ 77 ಟಿಎಂಸಿ ನೀರು ಸಂಗ್ರಹ. ಜಲಾಶಯದಿಂದ 62,000 ಕ್ಯೂಸೆಕ್ ನೀರು ರಿಲೀಸ್. 19 ಗೇಟ್ ಓಪನ್ ಮಾಡಿ 62,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. 19ನೇ ಕ್ರಸ್ಟ್ ಗೇಟ್ಗೆ ಹಾನಿಯಾಗದಂತೆ ನೀರನ್ನು ರಿಲೀಸ್ ಮಾಡಲಾಗಿದೆ. ಜಲಾಶಯ ವೀಕ್ಷಣೆಗೆ ಆಗಮಿಸುತ್ತಿರುವಂತಹ ಅಪಾರ ಪ್ರವಾಸಿಗರು. ವೀಕೆಂಡ್ ಹಿನ್ನೆಲೆಯಲ್ಲಿ ಜಲಾಶಯ ವೀಕ್ಷಣೆಗೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಮುಕ್ಕಾಲು ಭಾಗ ಭರ್ತಿಯಾಗ್ಬಿಟ್ಟಿದೆ ತುಂಗಭದ್ರಾ ಜಲಾಶಯ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಚಿಟ್ಚಾಟ್ ನಡೆಸಿದರೆ ನೋಡೋಣ ಬನ್ನಿ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರಾ ಡ್ಯಾಮ್ನಿಂದ ಈಗಾಗಲೇ ಸಾಕಷ್ಟು ಟಿಎಂಸಿಯಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನೀರುಗಳು ಹೊರಗಡೆ ಬರ್ತಾ ಇದನ್ನ ನೋಡ್ತಾ ಇದ್ದೀರಿ. ಕನಿಷ್ಠ ಇಲ್ಲ 14, 15, 16, 22, 24 ಈಗ ಈ ಗೇಟ್ಗಳ ಮುಖಾಂತರ ಈಗಾಗಲೇ ಸಾಕಷ್ಟು ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅಕ್ಕಪಕ್ಕದಲ್ಲಿರುವಂಥ 19ನೇ ಕ್ರಸ್ಟ್ ಗೇಟ್ ಏನಿದೆ ಆ ಗೇಟನ್ನು ಮಾತ್ರ ಯಾವುದೇ ರೀತಿಯಾಗಿ ಓಪನ್ ಆಗಿಲ್ಲ ಅಂತ ಹೇಳ್ಬೋದು. ಪಕ್ಕದಲ್ಲಿರುವಂಥ 18 ಮತ್ತು 20 ಈ ಎರಡು ಗೇಟ್ಗಳನ್ನು ಬಂದ್ ಮಾಡಿ 19ನೇ ಗೇಟ್ನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗಿದೆ. ಯಾಕಂದರೆ ಕಳೆದ ಸ್ವಲ್ಪ ವರ್ಷಗಳ ಹಿಂದೆ 19ನೇ ಗೇಟ್ ಕೂಡ ಇದು ಓಪನ್ ಆಗಿತ್ತು. ಓಪನ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಈ ತುಂಗಭದ್ರಾ ನದಿಯಿಂದ ಕೂಡ ನೀರು ಫೋಲ್ ಆಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ 19ನೇ ಕ್ರಸ್ಟ್ ಗೇಟನ್ನು ಬೇಸಿಗೆ ಸಮಯದಲ್ಲಿ ರೆಡಿ ಮಾಡಿದರೆ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇಲ್ಲ. ಮತ್ತು ಜಲಾಶಯ ಕೂಡ ಸಾಕಷ್ಟು 105 ಟಿಎಂಸಿಯಷ್ಟು ಶೇಖರಣೆ ಮಾಡುವಂಥ ಜಲಾಶಯ ಕೂಡ ಆಗಿತ್ತು. ಆದರೆ ಈ ಬಾರಿ 19ನೇ ಗೇಟ್ ಹಾಳಾಗಿರೋದ್ರಿಂದಾಗಿ ಬರೀ ಜಸ್ಟ್ 80 ಟಿಎಂಸಿಯಷ್ಟು ಏನು ನೀರನ್ನು ಶೇಖರಣೆ ಮಾಡಿರುವಂಥದ್ದು. ಈಗ ಡ್ಯಾಮ್ನ ಪ್ರತಿಯೊಂದು ಗೇಟ್ಗಳನ್ನು ಓಪನ್ ಮಾಡಿರುವಂಥದ್ದು. ಅದರಲ್ಲೂ 19ನೇ ಗೇಟನ್ನು ಹಾಗೆ ಬಿಟ್ಟಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಿ ತುಂಗಭದ್ರಾ ಡ್ಯಾಮ್ನಿಂದ ಸಾಕಷ್ಟು ನೀರು ರೌದ್ರ ಅವತಾರದಿಂದ ಹೊರಗಡೆ ಹೋಗ್ತಾ ಇದೆ. ಈ ಡ್ಯಾಮನ್ನು ನೋಡಲಿಕ್ಕೆ ಅನೇಕ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇವತ್ತು ಭಾನುವಾರ ಕೂಡ ಇದೆ, ವೀಕೆಂಡ್ ಇರೋದ್ರಿಂದ ಅವರ ಮಕ್ಕಳ ಜೊತೆಗೆ ಇಲ್ಲಿ ಬಂದು ಫೋಟೋ ತೆಗೆದುಕೊಳ್ಬೋದಾಗಿರ್ಬೋದು ಮತ್ತು ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು ಇವನ್ನೆಲ್ಲವನ್ನ ಇಲ್ಲಿ ಪ್ರವಾಸಿಗರು ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಯಾಗಿ ಇಲ್ಲಿ ಕೆಲವೊಂದಿಷ್ಟು ಹಂಪಿಗಳಲ್ಲಿ ನೋಡುವಂಥದ್ದು ಕೂಡ ಇದೆ. ಆ ಹಂಪಿಯನ್ನು ನೋಡಲಿಕ್ಕೆ ಕೂಡ ಅಷ್ಟೇ ಇದೆ. ಅದರಲ್ಲೂ ಈ ತುಂಗಭದ್ರಾ ಡ್ಯಾಮ್ ನೋಡೋದು ಬಹಳಷ್ಟು ಖುಷಿ ಇದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇಲ್ಲಿ ಪ್ರವಾಸಿಗರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ, ನೋಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ರೀ. ನಾವು ಪ್ರತಿ ವರ್ಷ ಬರ್ತಾನೆ ಇರ್ತೀವಿ ನೋಡೋಕ್ಕೆ, ತುಂಬ ಖುಷಿ ಆಗ್ತಾ ಇದೆ. ಮೇಡಮ್, ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರಿ, ಈ ನೀರು ನೋಡಿ ನಿಮ್ಗೆ ಏನಾದ್ರು ಹೇಳ್ತಾ ಇದ್ದಾರಾ? ಮಕ್ಕಳು ಏನು ಹೇಳ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಂತ? ಅವರು ಫುಲ್ ಖುಷಿಯಾಗಿದ್ದಾರೆ. ವೀಕೆಂಡ್ ಬರ್ತಾ ಇರ್ತೀವಿ ನಾವು ಯಾವಾಗಲೂ. ಅವ್ರಿಗೂ ಡೈರೆಕ್ಟಾಗಿ ನೋಡೋದು ಒಂಥರ ಫುಲ್ ಖುಷಿನೇ, ಟಿ ವಿಯಲ್ಲಿ ನೋಡೋದಕ್ಕಿಂತ. ಸರ್, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ಇವತ್ತು ಕುಟುಂಬಕ್ಕೆ ಟೈಮ್ ಕೊಟ್ಟಿದ್ದೀರಿ, ತುಂಗಭದ್ರಾ ಡ್ಯಾಮ್ ನೋಡಿ ನಿಮಗೆ ಎಷ್ಟು ಖುಷಿ ತಂತು? ನಮಗೆ ತುಂಬ ಚೆನ್ನಾಗಿದೆ. ಏನಂದರೆ ವೀಕೆಂಡ್ ಯಾವಾಗಲೂ ಬರ್ತಾನೆ ಇರ್ತೀವಿ, ಅದು ಎಸ್ಪೆಷಲಿ ಮಳೆಗಾಲದಾಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ 32 ಗೇಟ್ ಓಪನ್ ಆದಾಗ ಇನ್ನೂ ಸಖತ್ತಿರುತ್ತೆ, ಎಲ್ಲರೂ ಬರ್ಬೇಕಂತ ಹೇಳ್ತೀನಿ. ಸದ್ಯ ನನ್ನೊಟ್ಟಿಗೆ ಇಲ್ಲಿ ಬಂದಿರುವಂಥ ಪ್ರವಾಸಿಗರು ಕೂಡ ಮಾತನಾಡ್ತಾ ಇದ್ರು. ಈಗ ಭಾನುವಾರ ಇರೋದ್ರಿಂದಾಗಿ ನಮಗೆ ಖುಷಿ ಕೂಡ ತರ್ತಾ ಇದೆ ಡ್ಯಾಮ್ನ ನೋಡೋದ್ರಿಂದ ಅಂತ ಹೇಳ್ತಾ ಇದ್ರು. ಈಗಾಗಲೇ ಇಲ್ಲಿ ಸಾಕಷ್ಟು ಪ್ರವಾಸಿಗರು ಕೂಡ ಬಂದು ಫೋಟೋ ತೆಗೆದುಕೊಳ್ತಾ ಇದ್ದಾರೆ. ಆ ಥರ ಮಗುನನ್ನು ಕೂಡ ಇಲ್ಲಿ ನಿಲ್ಲಿಸಿ ಹಿಂದ್ಗಡೆ ಡ್ಯಾಮ್ ಬರುವ ರೀತಿಯಲ್ಲಿ ಕೂಡ ಫೋಟೋನ ತೆಗೆದುಕೊಳ್ತಾ ಇದ್ರು. ಈಗ ಡ್ಯಾಮ್ನಿಂದ ಬಿಡ್ತಾ ಇರುವಂಥ ಈ ಏನು ಟಿಎಂಸಿಯಷ್ಟು ನೀರೇನು ಹೊರಗಡೆ ಹೋಗ್ತಾ ಇದೆ ಅದನ್ನು ನೋಡಲಿಕ್ಕೆ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಎಡಭಾಗದ ಕಾಲುವೆಗಳಿಗೆ ಇನ್ನೂ ಕೂಡ ತುಂಗಭದ್ರಾ ಡ್ಯಾಮ್ನಿಂದ ನೀರನ್ನು ಬಿಟ್ಟಿಲ್ಲ. ಈಗ ರೈತರು ಕೂಡ ಬಿಡಬೇಕನ್ನುವಂಥದ್ದು ಕೂಡ ಒತ್ತಾಯ ಇದೆ. ಸದ್ಯ ಈಗ ಟಿಎಂಸಿಯಿಂದ ಸಾಕಷ್ಟು